ಅನಿಲ ಬಗ್ಗೆ ಹೇಳ್ರಮ್ಮ, ನೀವು ತುಂಬಾ ಹೇಳ್ತಾ ಇದ್ರಿ. 4 years ಇಂದ ಅವ್ರ ಪ್ರಾಬ್ಲಮ್ ಇತ್ತಾ? ಸರ್, ಇದು 4 ವರ್ಷ ಹಿಂದ್ಗಡೆ 2019 ನಲ್ಲಿ ಆ ಟೈಮ್ ಅಲ್ಲಿ ದಿಸ್ ಮೈಲೋಮಾ ವಾಸ್ ಡಿಟೆಕ್ಟೆಡ್. ಅವಾಗ ಅದು ಅವಾಗ ಟ್ರೀಟ್ಮೆಂಟ್ ಕೊಟ್ಟು ಇದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಿದ್ರು. ಅದು 2021 ವರೆಗೂ ರಿಕವರಿ ಆಯ್ತು. ಅಂಡ್ ದಟ್ ಪಾಯಿಂಟ್ ಸೈಡ್ ಇದು ಪರವಾಗಿಲ್ಲ, ಈಗ ಮೈಲೋಮಾ ಸ್ಟ್ರೆಸ್ ಇಸ್ ನಾಟ್ ದೇರ್, ಬಟ್ ವಿ ಡೋಂಟ್ ನೋ ವೆನ್ ಇಟ್ ವಿಲ್ ಕಮ್ ಬ್ಯಾಕ್ ಅಂತ. ದೆನ್ 21 towards 6-7 months ಅಲ್ಲಿ ವಾಪಸ್ ಬಂತು again, right? And then since from there on, COVID period ಆಗಲಿ ಅದಾಗಲಿ ಇದಾಗಲಿ ಎಲ್ಲ ಕಡೆನ that basically they were giving me the medicines for the trials, but ಅದು ಯಾವುದಕ್ಕೂ ಕಮ್ಮಿ ಆಗ್ತಾ ಇಲ್ಲ. ಸೊ ಅದೇ ಟೈಮ್ ಅಲ್ಲಿ ಹುಡುಕ್ತಾ ನನ್ನ ವೈಫ್ she found about your videos ಆ ಟೈಮ್ ಅಲ್ಲಿ. ಆಮೇಲೆ ಅದು ಊಟ ನಂಗೆ ಹೋಗ್ತಿದ್ದಿಲ್ಲ ಜಾಸ್ತಿ. ಆಮೇಲೆ even if I eat ಅದು with dialysis and all, weight continues to lose ಆಗ್ತಾ ಇತ್ತು, and there was not much of a strength either. ಸೊ ಮತ್ತೆ ಅವಾಗ ನೋಡಿದಾಗ ಇಲ್ಲ, ಇದು ಫ್ಲಾಕ್ಸೀಡ್ ಮತ್ತೆ ಇದೆಲ್ಲ ವಿಲ್ ಕಂಟಿನ್ಯೂ ಡೂಯಿಂಗ್ ದಟ್ ಅಂತ. ಸೊ ದೆನ್ ಐ ಥಿಂಕ್ mid ಅಲ್ಲಿ somewhere I think I tried talking to ನಿಮ್ಮ ನಂಬರ್, ಅದು ಇತ್ತು, ಯಾವ್ದೋ ವಿಡಿಯೋ ನೋಡಿದ್ವಿ, ಆ ನಂಬರ್ ಇಂದ ಫೋನ್ ಮಾಡಿದ್ದೆ. and then it landed to somewhere here. I landed with Harish, consultant ಏನಿದ್ದಾರೆ ಅಲ್ಲಿ. ಸೊ ಅವರಿಗೆಲ್ಲ ಹೇಳಿದೆ. ಸೊ ದೆನ್ ಕಪಲ್ ಆಫ್ ಡೇಸ್ ಲೇಟರ್ ದಿ ಡಾಕ್ಟರ್ ರಾಹುಲ್ ಅವ್ರು ಕಾಲ್ ಮಾಡಿದ್ರು ನನಗೆ. ಅಂಡ್ ದೆನ್ ಐ ವಾಸ್ ಆಸ್ಕಿಂಗ್ ಫಾರ್ ಯು. ದೆನ್ ದೇ ಸೆಡ್ ದಟ್ ಯು ಆರ್ ಬಿಸಿ, ಬಟ್ ನಾನು ಮಾತಾಡ್ತೀನಿ ಪರವಾಗಿಲ್ಲ ಅಂತ ರಾಹುಲ್ ಅವ್ರ ಹತ್ರ ಮಾತಾಡಿದೆ. ಅವರೆಲ್ಲ ನನಗೆ ಇದೆಲ್ಲ ಡಯಟ್ಸ್ ಎಲ್ಲ ಹೇಳಿದ್ರು, ಈ ತರ ಮಾಡಿ ಅಂತ. ಅಂಡ್ ದೆನ್ ದೇ ಸೆಡ್ ವಿ ವಿಲ್ ಸೆಂಡ್ ಯು ದಿಸ್ ಟ್ಯಾಬ್ಲೆಟ್ಸ್ ಅಂತ. ಆಮೇಲೆ ಅದೇನೋ ಹೇಳಿದ್ರಲ್ಲ 20% ಏನೇನೆ ಇದು ಸರ್ವೈವಲ್, 80% ಇದ್ರಲ್ಲಿ ಸೈಂಟಿಸ್ಟ್ ಕಂಡುಹಿಡಿದಿರೋದು 80% ಜನಗಳಿಗೆ ಮಾತ್ರ ಅಷ್ಟೇ ವಾಸಿ ಆಗುತ್ತದೆ, ಇನ್ನು 20% ಜನಕ್ಕೆ ಆಗೋದಿಲ್ಲ ಅಂತ. ಕೆಲವರು ಫಸ್ಟ್ ಇದ್ರಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಲ್ಲೇ ವಾಸಿ ಆಗೋಗ್ಬಿಡುತ್ತೆ, ಅದರಲ್ಲೇ ಆಗೋಗ್ಬಿಡುತ್ತೆ. ನಾನು ಕೇಳಿರಂಗೆ ಬೇರೆ ಹತ್ರ ನೋಡಿರೋದ್ರಲ್ಲಿ. ಬಟ್ ಇವಾಗ ಅದು ಆಗ್ಲಿಲ್ಲ. ಫಸ್ಟ್ ಇಯರ್ನೇ ತಗೊಂಡಿದ್ರು ಅದನ್ನ. ಫಸ್ಟ್ ಒಂದು ಎಷ್ಟು 6 months ಆದ್ಮೇಲೆ ತಗೊಂಡಿದ್ರು ಅದನ್ನ. ಬಟ್ ಅದಕ್ಕೆ ಆಗ್ಲಿಲ್ಲ ಅವ್ರಿಗೆ. ಏನ್ ಟ್ರೀಟ್ಮೆಂಟ್ ಅದು? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, BMT. ನನ್ನ ಮಗನಿಗೂ ಮಾಡಿದ್ರು. AML, ಅಕ್ಯೂಟ್ ಮೈಲ್ ಲೆಕ್ಕೆಮಿ. ಕಾರ್ಟಿ ಸೆಲ್ ಅಂತ ಮಾಡಿದ್ರು. ಅದು ಇವ್ರ ಬಾಡಿಲಿರೋ ಸೆಲ್ಸ್ ನ ತಗೊಂಡು ಅಮೆರಿಕಕ್ಕೆ ಕಳಿಸಿ ಅಲ್ಲಿ ರೆಡಿ ಮಾಡಿ ಮತ್ತೆ ಪ್ರಿಪೇರ್ ಮಾಡಿ ಮತ್ತೆ ಕಳಿಸಿದ್ರು. ಅದು 1.5 ತಿಂಗಳ ತನಕ ಹಿಡಿತದ ಅಲ್ಲಿಂದ ಬರಕ್ಕೆ US ಇಂದ. ಬಂದಾದ್ಮೇಲಿಂದ ಅದನ್ನ ಮತ್ತೆ ಇವ್ರ ಬಾಡಿನಲ್ಲೇ ಹಾಕಿದ್ರು. ಹಾಕಿದಾಗ ಎಲ್ಲ ಕಡಿಮೆ ಆಗ್ಬಿಡ್ತು. ಬಟ್ ಮತ್ತೊಂದು 2-3 ತಿಂಗಳಾದ್ಮೇಲೆ ಮತ್ತೆ ಸ್ಟಾರ್ಟೆಡ್ ಅಗೇನ್ ಸೆಲ್ಸ್ ಮತ್ತೆ ಹಂಗೆ ಬರಕ್ ಶುರುವಾಯ್ತು. ಮತ್ತೆ ಡಾಕ್ಟರ್ಸ್ ಆಲ್ಸೋ ಎಲ್ಲ ಹೋಗ್ಬಿಟ್ಬಿಟ್ರು. ದಿಸ್ ವಾಸ್ ದ ಲಾಸ್ಟ್ ಟ್ರೀಟ್ಮೆಂಟ್ ಫಾರ್ ಯು, ವಿ ಡೋಂಟ್ ಹ್ಯಾವ್ ಎನಿ ಅದರ್ ಟ್ರೀಟ್ಮೆಂಟ್, ವಿ ಡೋಂಟ್ ನೋ ವಾಟ್ ಟು ಸಜೆಸ್ಟ್ ಫಾರ್ ಯು ಅಂತ ಹಿಂಗಂತ ಹೇಳಿದ್ರು. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್, ಮಚ್ ಆಪ್ಷನ್ಸ್ ಅಂತ ಹೇಳಿದ್ರು ಹಂಗಂತ ಹೇಳಿ. ಸೊ ಮತ್ತೆ ನಿಮ್ಮ ಒಂದು ಸೌಲ್, ಆತ್ಮ ಹೇಗನಿಸುತ್ತೆ? ಮಿರಕಲ್ ಡ್ರಿಂಕ್ಸ್, ನ್ಯೂ ಆಯುರ್ವೇದ, ಖುಷಿ ಹೇಳಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ತೀವಿ. ಎಷ್ಟು ಸಮಾಧಾನ ತಂದಿದೆ ಅಂತಂದ್ರೆ ನಮ್ ನಿಜ. ಯಾರು ಹೇಳ್ತಾರೆ ಒಂದೇ ತಿಂಗಳಲ್ಲಿ ಎಷ್ಟೆಲ್ಲ ಡಿಫ್ರೆನ್ಸ್ ಕಂಡಿದ್ದಕ್ಕೋಸ್ಕರ ನಾನು ಬಂದಿರೋದು ಮತ್ತೆ ಇಲ್ಲಿ. ಅದಕ್ಕೋಸ್ಕರ ಬಂದೆ ನಾನು ಇವತ್ತು ಆಫೀಸ್ ಬಂದೆ. ಅದಕ್ಕೆ ನಾನು ಈಗ ಆಫೀಸ್ ಎಲ್ಲ ಶುರು ಮಾಡಿದ್ರು, ವಾಕ್ ಮಾಡಕ್ ಶುರು ಮಾಡಿದ್ರು, ಎಲ್ಲ ಎನರ್ಜಿ ಇಂಪ್ರೂವ್ ಆಯ್ತು. ರಾ ಫುಡ್ ನೀವು ಸಿಕ್ಕಿದ್ರಲ್ಲ ಡಾಕ್ಟ್ರೆ, ಇದು ನಮ್ಗೆ ಅದೇನೋ ದೇವ್ರು ಸಿಗ್ದಂಗೆ ಆಯ್ತು. ನಿಜ ಅದೊಂದು ಇದು ನಮ್ಗೆ ಅಲ್ಲ, ಅದು ಎಲ್ಲಾನೇ ನಿಮ್ಮ ಡಾಕ್ಟರ್ದೇ ಇದು ಗ್ರೇಟ್. ಅವರು ನನ್ನ ರೆಕಗ್ನೈಸ್ ಮಾಡಿ ಮಾತನಾಡಿಸ್ಲಿಲ್ಲ ಅಂದ್ರೆ ನಾನು ಸುಮ್ನೆ ಮೇಲಕ್ಕೆ ಹೋಗ್ತಾ ಇದ್ದೆ ಆಫೀಸ್. 1 ನಿಮಿಷಕ್ಕೆ ನೀವು ಪಾಸ್ ಆಗ್ಬಿಟ್ಟು ನಾವು ಆ ಕಡೆ ಹೋಗ್ಬಿಡ್ತಾ ಇದ್ವಿ. ಹೌದು, ಅದು ಆಸ್ಟ್ರೇಲಿಯಾ ವರ್ಗು ಬಂತು. 1 ತಿಂಗಳು ಆದ್ಕೂಡ ತುಂಬಾ ಚೇಂಜಸ್ ಕಾಣಿಸಕ್ ಶುರು ಆಯ್ತಲ್ಲ. ನಮ್ಮ ಮನೆಯವ್ರಂದ್ರೆ ಬೆಂಗಳೂರಿಗೆ ಹೋದಾಗ ಮೆಡಿಸಿನ್ಸ್ ತಗೊಂಡ್ ಬಾ ಅಂತ ಅವ್ರು ಹೇಳಿದ್ರು. ನಾನು ಅದಕ್ಕೋಸ್ಕರ ಓಡ್ಕೊಂಡ್ ಬಂದೆ. ಇವಾಗ ನಾ ಬಂದಿರೋದು 5 ದಿನಕ್ಕೋಸ್ಕರ ಬಂದಿರೋದು ಕೆಲ್ಸದ ಮೇಲೆ. ಆ ದಿನದಲ್ಲಿ ಇವತ್ತಿಂದ 2ನೇ ದಿನಕ್ಕೆ ಇವತ್ತು ಬಂದಿದ್ದೀನಿ ಇವತ್ತು ತಗೊಂಡ್ ಹೋಗೋಕೆ. ನನ್ನೇನು ಅದೇನೆ ಒಬ್ರು ಲೇಡಿ ಬಂದಿದ್ರು. ಶಿ ಇಸ್ ಡಾಕ್ಟರ್ ಇನ್ UK ಟು ಟೇಕ್ ಟ್ರೀಟ್ಮೆಂಟ್ ಇಯರ್. ಸೊ ಫಸ್ಟ್ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಆಮೇಲೆ ನನ್ನ ನಂಬರ್ ಕೊಟ್ಟೆ, ಐ ವಾಂಟೆಡ್ ಟು ಅಬ್ಸರ್ವ್ ಯುವರ್ ಕೇಸ್ ಅಂತ, ಆಟೋಇಮ್ಯೂನ್ ಡಿಸೀಸ್. ದೆನ್ ಅವರ ಫ್ರೆಂಡ್ ಅಂದರು, ಸರ್ ಶಿ ಈಸ್ ನಾಟ್ ಇಯರ್, ಶಿ ಈಸ್ ನಾಟ್ ಸ್ಟೇಯಿಂಗ್ ಇನ್ ಇಂಡಿಯಾ ಅಂತ. ಆಮೇಲೆ ಶಿ ಸೆಡ್ ದಟ್ ಐ ಇನ್ US, ಸಾರಿ UK ನಲ್ಲಿರೋದು ಅಂತ. ನಾವು ಅಡಿಗೆ ಮನೆ ಔಷಧಿಗಳು ಈ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಎಂತೆಂತ ಮೆಡಿಸಿನ್ಗಳು. ಅದಕ್ಕೇನೆ ಫುಡ್ ಇಸ್ ದ ಮೆಡಿಸಿನ್ ಅಂತ ಎಲ್ಲ. ಇನ್ನೊಂದು ನೀವು ತಮ್ ರೂಲ್ ಅಂತ ಒಂದು ಹೇಳಿದ್ರಿ. 4 ವರ್ಷ ಆದ್ಮೇಲೆ ಬರ್ಲಿಲ್ಲ ಅಂತಂದ್ರೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳಿದ್ರಿ ನೀವು. ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳಿದೀನಿ, ಈ ತರ ರಾ ಫುಡ್ ನ 6 months ಕಂಟಿನ್ಯೂ ಮಾಡಿ ಡಾಕ್ಟರ್ ಹತ್ರ ಮತ್ತೆ ಕನ್ಸಲ್ಟ್ ಮಾಡೋಣ. ಅವ್ರು ಏನ್ ಹೇಳ್ತಾರೋ ಲೆಟ್ಸ್ ಫಾಲೋ ದ ಸೇಮ್ ಥಿಂಗ್. ಆಮೇಲಿಂದ ನೆಕ್ಸ್ಟ್ 4 years ವರ್ಗೂ ಬರ್ಲಿಲ್ಲ ಅಂದ್ರೆ ನಾವು ನಿಜನ ಗೆದ್ವಿ, ಯುದ್ಧ ಗೆದ್ವಿ ನಾವು. ಬರೋದೇ ಇಲ್ಲ. ಯು ಆರ್ ಥಿಂಕಿಂಗ್ ಅಂತ. ಡೆಫಿನೆಟ್ಲಿ. ಥ್ಯಾಂಕ್ ಯು.